ಮಕ್ಕಳಿಗಾಗಿ ತೆಗೆದ ಬಾಲಭವನದಲ್ಲಿ ಅಂದರ್ ಬಾಹರ್ ಆಟ. ಸುಮಾರು 15 ವರ್ಷಗಳಿಂದ ನಿರ್ವಹಣೆ ಕಾಣದ ಬಾಲಭವನ. ಮೈಸೂರಿನ ಬನ್ನಿ ಮಂಟಪದ ಪಕ್ಕದಲ್ಲೇ ಇರುವಂತಹ ಬಾಲಭವನ ಇದು. ಜಿಲ್ಲಾಡಳಿತದ ನಿರ್ಲಕ್ಷ್ಯಕ್ಕೆ ಈ ಬಾಲಭವನವೇ ದಿಟ್ಟ ಸಾಕ್ಷಿಯಾಗಿದೆ ನೋಡಿ. ಹಲವು ಬಾರಿ ನವೀಕರಣದ ಭರವಸೆ ಕೊಟ್ಟಿದ್ರು ರಾಜ್ಯ ಸರ್ಕಾರ. ಬರೀ ಮಾತಿಗಷ್ಟೇ ಸೀಮಿತವಾಯಿತಾ ರಾಜ್ಯ ಸರ್ಕಾರದ ಭರವಸೆ? ಮಕ್ಕಳ ಕೌಶಲ್ಯ ಅಭಿವೃದ್ಧಿಗಾಗಿ ತೆರೆದಿದ್ದಂತಹ ಈ ಬಾಲಭವನ ಬೇಸಿಗೆ ರಜೆಯಲ್ಲಿ ಮಕ್ಕಳಿಗೆ ಉಪಯೋಗವಾಗಲು ನಿರ್ಮಾಣ ಮಾಡಿದ್ರು. ಆದ್ರೀಗ ಅನೈತಿಕ ಚಟುವಟಿಕೆಗಳ ತಾಣವಾಗಿ ಮಾರ್ಪಾಡಾಗಿದೆ. ಬಿರುಕು ಬಿಟ್ಟ ಗೋಡೆ, ಮುರಿದು ಬಿದ್ದ ಕಿಟಕಿ ಬಾಗಿಲುಗಳು, ಮದ್ಯದ ಬಾಟಲಿ, ಸಿಗರೇಟ್, ವಾಟರ್ ಬಾಟಲ್ಗಳ ದರ್ಶನ ಆಗಿದೆ. ಹುಡುಕರು ಕಳ್ಳ ಕಾಕರಿಗೆ ಅಡ್ಡೆಯಾಗಿದೆ ಈ ಬಾಲಭವನ ನೋಡಿ. ಮಕ್ಕಳಿಗಾಗಿ ತೆರೆದಿದ್ದಂತಹ ಬಾಲಭವನದಲ್ಲಿ ಅಂದರ್ ಬಹಾರ್ ಆಟ ಇದೆ ಅಂತೆ. ಸುಮಾರು 15 ವರ್ಷಗಳಿಂದ ನಿರ್ವಹಣೆ ಕಾಣದ ಬಾಲಭವನ. ಮೈಸೂರಿನ ಬನ್ನಿ ಮಂಟಪದ ಪಕ್ಕದಲ್ಲೇ ಇರುವಂತಹ ಬಾಲಭವನ ಇದು. ಜಿಲ್ಲಾಡಳಿತದ ನಿರ್ಲಕ್ಷ್ಯಕ್ಕೆ ಈ ಬಾಲಭವನವೇ ದಿಟ್ಟ ಸಾಕ್ಷಿಯಾಗ್ತಾ ಇದೆ. ಹಲವು ಬಾರಿ ನವೀಕರಣದ ಭರವಸೆಯನ್ನ ಕೊಟ್ಟಿತ್ತಂತೆ ರಾಜ್ಯ ಸರ್ಕಾರ. ಬರೀ ಮಾತಿಗಷ್ಟೇ ಸೀಮಿತವಾಯಿತಾ ರಾಜ್ಯ ಸರ್ಕಾರದ ಭರವಸೆ ಅನ್ನುವ ಪ್ರಶ್ನೆ ಇಲ್ಲಿ ಮೂಡ್ತಾ ಇದೆ. ಮಕ್ಕಳ ಕೌಶಲ್ಯ ಅಭಿವೃದ್ಧಿಗಾಗಿ ತೆರೆದಿದ್ದಂತ ಈ ಬಾಲಭವನ ಬೇಸಿಗೆ ರಜೆಯಲ್ಲಿ ಮಕ್ಕಳಿಗೆ ಉಪಯೋಗ ಆಗಲು ನಿರ್ಮಾಣ ಮಾಡಿದ್ರು. ಆದ್ರೀಗ ಅನೈತಿಕ ಚಟುವಟಿಕೆಗಳ ತಾಣವಾಗಿ ಮಾರ್ಪಟ್ಟಾಗಿದೆ. ಬಿರುಕು ಬಿಟ್ಟಂತ ಗೋಡೆಗಳು ಮುರಿದು ಬಿದ್ದಿವೆ, ಕಿಟಕಿಗಳು, ಬಾಗಿಲುಗಳು, ಮದ್ಯದ ಬಾಟಲ್ಗಳು ಸಿಗ್ತಾ ಇದೆ, ಸಿಗರೇಟು ಮತ್ತೆ ವಾಟರ್ ಬಾಟಲ್ಗಳ ದರ್ಶನ ಆಗ್ತಾ ಇದೆ ನೋಡಿ. ಯಾವ ಪರಿಸ್ಥಿತಿ ಇದೆ ಬಾಲಭವನ ಅನ್ನುವ ಒಂದು ಬಾಲಭವನದ ರೀತಿಯೇ ಕಾಣಿಸ್ತಾ ಇಲ್ಲ. ಎಲ್ಲ ಕುಡುಕರ ಅಡ್ಡೆಯಾಗಿದೆ, ಕುಡುಕರು ಕಳ್ಳಕಾಕರ ಅಡ್ಡೆಯಾಗಿದೆ ಬಾಲಭವನ. ಮಕ್ಕಳು ಆಡಬೇಕಾದಂತಹ ಬಾಲಭವನದಲ್ಲಿ ಇದೆಂಥ ಕೃತ್ಯ ನೋಡಿ. ಸುಮಾರು 15 ವರ್ಷಗಳಿಂದ ನಿರ್ವಹಣೆ ಕಾಣ್ತಾ ಇಲ್ಲ, ಪಾಳು ಬಿದ್ದೋಗ್ಬಿಟ್ಟಿದೆ. ದೃಶ್ಯಾವಳಿಯನ್ನ ಗಮನಿಸ್ತಾ ಹೋಗೋದಾದ್ರೆ ಒಂದು ಕಡೆ ಯಾವ ರೀತಿಯಾಗಿ ನಿರ್ವಹಣೆ ಕಾಣ್ತಾ ಇಲ್ಲ ಬಾಲಭವನ ಅಂತ ಕುಡುಕರ ಅಡ್ಡೆಯಾಗಿ ಪರಿಣಮಿಸ್ಬಿಟ್ಟಿದೆ. ಮೈಸೂರಿನ ಬನ್ನಿ ಮಂಟಪದ ಪಕ್ಕದಲ್ಲೇ ಇದೆ. ಮೈಸೂರಿನ ಬನ್ನಿ ಮಂಟಪದ ಪಕ್ಕದಲ್ಲಿರುವಂತಹ ಬಾಲಭವನ ಇದು. ಜಿಲ್ಲಾಡಳಿತದ ನಿರ್ಲಕ್ಷ್ಯಕ್ಕೆ ಈಗ ಈ ಬಾಲಭವನವೇ ದಿಟ್ಟ ಸಾಕ್ಷಿಯಾಗಿದೆ. ಹಲವು ಬಾರಿ ನವೀಕರಣದ ಭರವಸೆಯನ್ನ ಕೊಟ್ಟಿತ್ತು ರಾಜ್ಯ ಸರ್ಕಾರ. ಆದರೆ ರಾಜ್ಯ ಸರ್ಕಾರದ ಭರವಸೆ ಕೇವಲ ಭರವಸೆಯಾಗಿದೆ, ಮಾತಿಗಷ್ಟೇ ಸೀಮಿತ ಆಗಿದೆ.